ನನ್ನ ಪ್ರೀತಿಯ ಎಲ್ಲ ಸ್ನೇಹಿತರಿಗೆ ನನ್ನ ಚಾನಲ್ಗೆ ಸ್ವಾಗತ. ಆ ತಾಯಿ ಮಹಾಲಕ್ಷ್ಮಿ ಹಾಗೂ ನನ್ನ ಆದಿಶಕ್ತಿ ಶಿವಶಕ್ತಿ ಶ್ರೀಮನ್ ಲಕ್ಷ್ಮೀನಾರಾಯಣ ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಇವತ್ತು ನನ್ನ ಪ್ರೀತಿ ಎಲ್ಲ ಸ್ನೇಹಿತರಿಗೆ ನನ್ನ ಒಂದು ಚಾನಲಲ್ಲಿ ಒಂದು ಒಳ್ಳೆಯ ಸಾರಾಂಶ ಇರುವಂತಹ, ಜೀವನಕ್ಕೆ ತುಂಬ ಅವಶ್ಯಕವಾಗಿರುವಂತಹ ಒಂದು ಒಳ್ಳೆಯ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ನಾವು ಜೀವನದಲ್ಲಿ ಎಷ್ಟೋ ತಪ್ಪುಗಳನ್ನ ಮಾಡಿಬಿಡ್ತೀವಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಜೀವನದಲ್ಲಿ ನಮಗೆ ಎಷ್ಟೇ ಒಂದು ಸಣ್ಣ ಕಷ್ಟ ಬಂತು ಅಂದರೆ ನಾವು ದುಡುಕಿ ತಪ್ಪು ನಿರ್ಧಾರ ಮಾಡ್ತೀವಿ. ಅದರಿಂದ ಇವತ್ತು ನಾನು ಹೇಳೋ ಕಥೆನ ಗಮನವಿಟ್ಟು ಕೇಳಿ. ಯಾಕಂದರೆ ದುಡುಕಿನಿಂದ ಏನೇ ಮಾಡಿದ್ರೂ ಫಲವಿಲ್ಲ, ಚಿಂತಿಸಿ ಫಲವಿಲ್ಲ ಅಂತ ಆಮೇಲೆ ನಾವು ಏನೇ ಮಾಡಿದ್ರೂ ಕೂಡ ಕೋಪದಲ್ಲಿ ಕುಯ್ದುಕೊಂಡ ಮೂಗು ಮತ್ತೆ ವಾಪಸ್ ಬರೋದಿಲ್ಲ. ಸೊ ದಯವಿಟ್ಟು ಯಾರೂ ಈ ಒಂದು ಕಥೆನ ಗಮನವಿಟ್ಟು ಕೇಳಿ ಹಾಗೂ ಪೂರ್ತಿಯಾಗಿ ಕೇಳಿ ಅಂತ ಹೇಳ್ತಾ ನಾನು ಈ ಕಥೆನ ಇವತ್ತು ಶುರು ಮಾಡ್ತೀನಿ. ಹಾಗೂ ಈ ಕಥೆಯನ್ನು ಕೇಳಿ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನನ್ನ ಪ್ರೀತಿಯ ಸ್ನೇಹಿತರಲ್ಲಿ ನಾನು ಕೇಳ್ಕೊತೀನಿ. ಹಾಗೂ ಈ ಕಥೆಯನ್ನು ಶುರು ಮಾಡ್ತೀನಿ. ನನ್ನ ಸ್ನೇಹಿತರೆ, ಒಂದು ಊರಿನಲ್ಲಿ ಒಬ್ಬ ಕನಕ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನು ತನ್ನ ಕೆಲಸ ಮುಗಿಸ್ಕೊಂಡು ಕಾಡಲ್ಲಿ ಬರಬೇಕಾದ್ರೆ ಎಲ್ಲ ಕಳ್ಳರು ಬಂದು ಅವನ್ನ ದುಡ್ದಿದ್ದ ಹಣವನ್ನೆಲ್ಲ ಕಿತ್ಕೊಂಡು ಅವನ ಹತ್ರ ಪ್ರತಿಯೊಂದು ಹಣ ಎಲ್ಲ ದೋಚ್ಕೊಂಡು ಹೊರಟೋಗ್ಬಿಡ್ತಾರೆ. ಅವನು ತುಂಬ ದುಃಖಿತನಾಗಿ ಅಳ್ತಾ ಕೂತಿರ್ತಾನೆ. ಆಗ ಅವನ ಕಣ್ಣಿಗೆ ಎದುರುಗಡೆ ಒಬ್ಬರು ಸನ್ಯಾಸಿ ಸ್ವಾಮಿಗಳು ಸಿಗ್ತಾರೆ. ಆಗ ಅವ್ರು ಬಂದು, ಏನಪ್ಪ ಆಯಿತು, ಯಾಕೆ ಅಳ್ತಾ ಇದೀಯಾ, ಏನಾಯಿತು ಅಂತ ವಿಚಾರಿಸ್ತಾರೆ. ಆಗ ಅವನು ನಡೆದ ವಿಷಯನೇ ಹೇಳ್ತಾನೆ. ಗುರುಗಳೇ, ಸನ್ಯಾಸಿಗಳೇ, ನಾನು ಎಲ್ಲ ದುಡಿದ್ಬಿಟ್ಟು ಬಂದು ಹಣ ತೊಗೊಂಡು ಬರ್ತಾಯಿದ್ದೆ. ನಾನು ಕಷ್ಟಪಟ್ಟು ದುಡ್ದ ಹಣ ಕಳ್ಳರೆಲ್ಲ ಬಂದು ದರೋಡೆಕೋರರು ಬಂದು ನನ್ನ ಹಣ ಎಲ್ಲ ಕಿತ್ಕೊಂಡು ನನ್ನನ್ನು ಕಿತ್ಕೊಂಡ್ಬಿಟ್ರು. ಸೊ ಈಗ ನನ್ನ ಹತ್ರ ಯಾವುದೇ ಒಂದು ರೂಪಾಯಿನೂ ಕೂಡ ಇಲ್ಲ. ಈಗ ನಾನು ಏನು ಮಾಡಲಿ, ನಾನು ಈಗ ಮನೆಗೆ ಹೇಗೆ ಹೋಗಲಿ ಅಂತ ಅವ್ರ ದುಃಖದಿಂದ ಆ ಗುರುಗಳ ಹತ್ರ ತನ್ನ ಎಲ್ಲ ದುಃಖಗಳನ್ನ ಹಂಚ್ಕೋತಾನೆ. ಆಗ ಅವರು, ಸಮಾಧಾನವಾಗಿರು ಮಗನೇ, ಯಾಕೆ ಚಿಂತಿಸ್ತೀಯ, ಆಗೋದೆಲ್ಲ ಒಳ್ಳೆಯದಕ್ಕೆ. ನಿನಗೆ ಇವತ್ತಿನ ದಿನ ಏನು ದುಃಖ ಪಡ್ತಾ ಇದೆಯಾ, ಅದು ಒಳ್ಳೆಯ ಕಾರಣಕ್ಕೆ ಆಗಿರೋದು, ಒಂದು ಒಳ್ಳೆ ಸೂಚನೆ ಆಗಿದೆ ಅಂತ ಹೇಳ್ತಾರೆ. ಆಗ ಆ ಹುಡುಗನಿಗೆ, ಕನಕನಿಗೆ, ಇದೇನು ಹೇಳ್ತಾ ಇದ್ದಾರೆ ಸ್ವಾಮೀಜಿಗಳು, ನಾನು ದುಡ್ದ ಹಣ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಇವು ನೋಡಿದ್ರೆ ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅಂದಾಗ ಆ ಗುರುಗಳು, ಒಂದು ಕತೆ ಹೇಳ್ತೀನಿ ಕೇಳಿಸ್ಕೊ ಮಗನೇ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಒಂದು ಕಾಲದಲ್ಲಿ ಒಂದು ಊರಿರುತ್ತೆ. ಆ ಊರಲ್ಲಿ ಒಂದು ವ್ಯವಸಾಯ ಕುಟುಂಬ ಇರುತ್ತೆ. ಆ ಕುಟುಂಬದಲ್ಲಿ ತಂದೆ, ತಾಯಿ, ಮಗ ಅಶೋಕ ಅಂತ 3 ಜನ ಆ ಒಂದು ವ್ಯವಸಾಯ ಕುಟುಂಬದಲ್ಲಿ ಬಾಳ್ತಾ ಇರ್ತಾರೆ. ಈಗ ಒಂದು ದಿನ ಆ ಊರಲ್ಲಿ ಒಂದು ಜಲಪ್ರವಾಹ ಬರುತ್ತೆ. ಆ ಜಲಪ್ರವಾಹ ಬಂದಾಗ ಇಡೀ ಊರೇನೇ ಆ ಜಲಪ್ರವಾಹದಲ್ಲಿ ಮುಳುಗೋಗುತ್ತೆ. ಆಗ ಪ್ರತಿಯೊಬ್ಬರು ಕೂಡ ಅವ್ರ ಮನೆ, ಮಠ ಎಲ್ಲ ಪ್ರತಿಯೊಂದು ಕಳ್ಕೊಂಡು ಬೀದಿಗೆ ಬಂದುಬಿಡ್ತಾರೆ. ಆಗ ಅಶೋಕ ಅವ್ರ ತಂದೆ, ವ್ಯವಸಾಯ ಮಾಡೋಂಥ ತಂದೆ ಯೋಚನೆ ಮಾಡ್ತಾ ಅಳ್ತಾ ಕೂತಿರ್ತಾರೆ. ಈ ಥರ ಆಗೋಯ್ತಲ್ಲ, ಈಗ ನಮಗೆ ಹಣ ಇಲ್ಲ, ಮನೆ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ನಾವು ಬೀದಿಗೆ ಬಂದ್ವಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಶೋಕ ಹೇಳ್ತಾನೆ, ಅಪ್ಪ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಆಗೋದೆಲ್ಲ ಒಳ್ಳೆಯದಕ್ಕೆ, ಈಗ ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ಆಗ ವ್ಯವಸಾಯ ತಂದೆಗೆ ಭಾಳ ಕೋಪ ಬರುತ್ತೆ. ಏನು ಹೇಳ್ತಾ ಇದೆಯಾ ಮಗನೇ ನೀನು, ಎಲ್ಲರೂ ಇಷ್ಟು ದುಃಖದಲ್ಲಿದ್ದೀವಿ, ನಾವು ಕಣ್ಣೀರರ್ಥ ನಾವು ಈ ಥರ ಒಂದು ಎಲ್ಲ ಕಳ್ಕೊಂಡು ಕೂತಿದ್ದಾಗ ನೀನು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾನೆ. ಆಗ ಇಲ್ಲ ಅಪ್ಪಾಜಿ, ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗಿರೋದು ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ತಂದೆ ಬಹಳ ಕೋಪಗೊಂಡು ಸಿಟ್ಟು ಮಾಡಿಕೊಂಡು ಮಗನ್ನ ಹೊಡೆದ್ಬಿಟ್ಟು ಕಳಿಸ್ಬಿಡ್ತಾರೆ. ಆಗ ಮಗ ಅದೇ ದುಃಖದಲ್ಲಿ ಆ ಜಾಗದಿಂದ ಹೊರಟೋಗ್ಬಿಡ್ತಾನೆ. ಹೀಗೆ ಯೋಚನೆ ಮಾಡಬೇಕಾದ್ರೆ ಅವರಪ್ಪ ಆ ಊರಿನಲ್ಲಿ ಪಕ್ಕದ ಊರಿಂದ ಕೆಲವು ದೋಣಿಗಳು ಬರುತ್ತೆ ಅವರ ಸಹಾಯಕ್ಕೆ. ಆ ಒಂದು ಏನು ಜಲಪ್ರವಾಹ ಆಗಿತ್ತು, ಆ ಒಂದು ಪ್ರಾಂತ್ಯದ ಜನಗಳನ್ನ ಕಾಪಾಡೋದಕ್ಕೆ ಪಕ್ಕದ ಊರಿಂದ ಕೆಲವು ದೋಣಿಗಳು ಬರ್ತದೆ. ಆಗ ಇವ್ರ ತಂದೆ, ವ್ಯವಸಾಯಿ ತಂದೆ ಮತ್ತು ಅವ್ರ ಹೆಂಡತಿ ಇಬ್ಬರು ಕೂಡ ಮಗನ ಹುಡುಕ್ತಾರೆ. ಮಗ ಎಲ್ಲೂ ಕಾಣೋದಿಲ್ಲ. ಆಗ ಯೋಚನೆ ಮಾಡ್ತಾ, ಏನು ಮಾಡಿದೆ ನಾನು, ಮಗನಿಗೆ ನನ್ನ ಕೋಪದಲ್ಲಿ ಹೊಡೆದ್ಬಿಟ್ನಲ್ಲ, ಅವನು ಹೊರಟೋಗಿದ್ದನಲ್ಲ, ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆಗ ಸರಿ ಆಯಿತು ಅಂದ್ಬಿಟ್ಟು ಅವರು ಇನ್ನೂ ಏನೂ ಯೋಚನೆ ಮಾಡೋಕ್ಕಾಗ್ದೇ ಆಗ ಅವರು ಆ ದೋಣಿನ ಹತ್ಕೊಂಡು ಅವರು ಆ ಊರಿಂದ ಪಕ್ಕದ ಊರಿಗೆ ಹೋಗ್ತಾರೆ. ಹೋದಾಗ ಆ ಒಂದು ಪಕ್ಕದ ಊರಿನಲ್ಲಿ ಅವರು ಜೀವನನ ಕಟ್ಕೊಳ್ಳೋಕ್ಕೆ ನೋಡ್ತಾರೆ. ಆದರೆ ಅಲ್ಲಿ ಯಾವುದೇ ರೀತಿಯ ಒಂದು ಅವ್ರಿಗೆ
ಜೀವನ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಅವ್ರಿಗೆ ಮನೆ ಇರೋದಿಲ್ಲ, ಏನು ಅಂದರೆ ಏನೂ ಇರೋದಿಲ್ಲ, ಜೀವನ ಮಾಡೋದಕ್ಕೆ ಯಾವುದೇ ರೀತಿ ಆಧಾರ ಇರೋದಿಲ್ಲ. ಆಗ ಗಂಡ ಹೆಂಡತಿ ಇಬ್ಬರು ಕೂಡ ಯೋಚನೆ ಮಾಡುತ್ತಾ ಏನು ಮಾಡೋದು, ಈಗ ನಾವು ಈ ಜೀವನದಲ್ಲಿ ಹೇಗೆ ಬದುಕೋದು ಈ ಊರಿನಲ್ಲಿ ನಾವು ಅಂತಂದ್ಬಿಟ್ಟು ಹಾಗೆ ಏನೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಕಾಲ ಕಳೀತಾ ಇದ್ಬಿಡ್ತಾರೆ. ಸೊ ಹಾಗೆ ಒಂದಿನ ಆ ವ್ಯವಸಾಯಗಾರನ ಹೆಂಡತಿ ಹೇಳ್ತಾಳೆ, ನಾವು ಬಂದು ತುಂಬ ದಿನ ಆಯಿತು, ಇಲ್ಲಿ ಯಾವುದೇ ಜೀವನ ಮಾಡೋಕ್ಕೆ ನಮಗೆ ಯಾವುದೇ ರೀತಿಯ ಆಸರೆ ಇಲ್ಲ. ಅದಕ್ಕೆ ನಾವೇನು ಮಾಡೋಣ, ನಮ್ಮ ಊರಿಗೆ ಹೋಗೋಣ. ಈಗ ನಾವು ಊರಿಗೆ ಹೋಗ್ಬಿಟ್ಟು ಅಲ್ಲಿ ಏನಾದರೂ ನಾವು ನಮ್ಮ ಊರಾಗಿರೋದ್ರಿಂದ ಅಲ್ಲೇ ಏನಾದರೂ ಕೆಲಸ ಮಾಡೋಣ ಅಂದ್ಬಿಟ್ಟು ಕೆಲವು ದಿನಗಳ ನಂತರ ಮತ್ತೆ ತಾವು ಪ್ರವಾಹ ಬಂದಿದ್ದ ಊರಿಗೆ ಬರ್ತಾರೆ. ಅಲ್ಲಿ ಬಂದಾಗ ಅವ್ರ ಮನೆಯೆಲ್ಲ ನೋಡ್ತಾರೆ, ಎಲ್ಲ ಅಲ್ಲಿ ನೀರಲ್ಲಿ ಕೊಚ್ಚೋಗಿ ಎಲ್ಲ ಬರಡಾಗಿರುತ್ತೆ. ಪ್ರತಿಯೊಂದು ಜಾಗ ಬರಡಾಗಿರೋದು ನೋಡ್ಬಿಟ್ಟು ಇಲ್ಲೇನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಒಂದು ಕೆಲಸ ಮಾಡೋಣ, ನಾವು ನಗರಕ್ಕೆ ಹೊರಟೋಗ್ಬಿಡೋಣ, ಅಲ್ಲಿ ನಗರದಲ್ಲಿ ಯಾವುದಾದ್ರೂ ಒಂದು ಕೆಲಸ ಹುಡ್ಕೋಣ, ಆ ಕೆಲಸ ಹುಡುಕ್ಬಿಟ್ಟು ಅಲ್ಲಿ ಜೀವನನ ನಾವು ಪ್ರಾರಂಭ ಮಾಡೋಣ ಅಂದ್ಬಿಟ್ಟು ನಗರಕ್ಕೆ ಬರ್ತಾರೆ. ನಗರದಲ್ಲಿ ಸುಮಾರು ಕಡೆ ಕೆಲಸನ ವಿಚಾರಿಸ್ತಾರೆ, ಎಲ್ಲೂ ಕೂಡ ಅವ್ರಿಗೆ ಕೆಲಸ ಸಿಗೋದೇ ಇಲ್ಲ. ಆಗ ಗಂಡ ಹೆಂಡತಿ ಇಬ್ಬರು ಕೂಡ ಏನು ಈ ಥರ ಆಯ್ತಲ್ಲ, ನಮ್ಮ ಜೀವನದಲ್ಲಿ ಒಂದು ಕೆಲಸನೂ ಇಲ್ಲ, ಈಗ ಊಟಕ್ಕೂ ತೊಂದರೆ ಆಗ್ತಾಯಿದೆಯಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ಮತ್ತೆ ಅವರು ವಾಪಸ್ಸು ಅವರ ಊರಿಗೆ ಬರ್ತಾರೆ. ಹೀಗೆ ಜೀವನ ಕಳೀತಾ ಇರಬೇಕಾದ್ರೆ ಒಂದಿನ ಆ ಒಂದು ವ್ಯವಸಾಯಿಗೆ ಒಂದು ದಿನ ಅವನು ಮತ್ತೆ ಕೆಲಸಕ್ಕೆ ಅಂತ ನಗರಕ್ಕೆ ಮತ್ತೆ ಹುಡುಕ್ತಾನೆ. ನೋಡಿ ಮತ್ತೆ ಬಂದು ಪ್ರಯತ್ನ ಬಿಡೋದು ಬೇಡ ಅಂದ್ಬಿಟ್ಟು ಆ ನಗರದಲ್ಲಿ ಯಾವುದೇ ಕೆಲಸನೂ ಕೂಡ ಮತ್ತೆ ಅವ್ನಿಗೆ ಸಿಗೋದೇ ಇಲ್ಲ. ಸೊ ಅವ್ನು ಬರಬೇಕಾದ್ರೆ ಮತ್ತೆ ಆ ಒಂದು ದಾರಿಯಲ್ಲಿ ಒಬ್ಬರು ಸನ್ಯಾಸಿ ಸಿಗ್ತಾರೆ ಅವ್ರಿಗೆ. ಏನಪ್ಪ, ಏನು ಜೀವನದಲ್ಲಿ ಏನಾಗಿದೆ ಅಂದಾಗ, ಹಿಂಗೆ ಸ್ವಾಮಿಗಳೇ, ನಾವು ಇದ್ದೇ ಊರಿನಲ್ಲಿ ಈ ಥರ ಪ್ರವಾಹ ಬಂದುಬಿಡ್ತು, ಜಲಪ್ರವಾಹ ಆಯಿತು. ನಾವು ಇದೇ ಇದರಲ್ಲಿ ನನ್ನ ಮಗ ಕೂಡ ನನ್ನ ಮನೆಯಿಂದ ಕೋಪಗೊಂಡು ಅವನು ಕೂಡ ಹೀಗೆ ಊರು ಬಿಟ್ಟು ಹೊರಟೋಗ್ಬಿಟ್ಟ. ಈಗ ನಮ್ಮ ಗಂಡ ಹೆಂಡತಿ ಜೀವನ ಮಾಡೋಕ್ಕೆ ಬಹಳ ಕಷ್ಟ ಆಗಿದೆ, ಈ ಥರ ನಮ್ಮ ಪರಿಸ್ಥಿತಿ ಆಗಿದೆ ಅಂತ ಎಲ್ಲ ಪ್ರತಿಯೊಂದು ವಿಷಯಗಳನ್ನೂ ಹೇಳ್ತಾನೆ. ಆಗ ಆ ಒಂದು ಸನ್ಯಾಸಿ ಹೇಳ್ತಾರೆ, ಆಗಿರೋದೆಲ್ಲ ಒಳ್ಳೇದಕ್ಕೆ ಅಪ್ಪ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ. ಇವನಿಗೆ ಮತ್ತೆ ಬಹಳ ಸಿಟ್ಟು ಬರುತ್ತೆ. ಏನು ಇವರು, ನಾನು ಇಷ್ಟು ಕಷ್ಟ ಹೇಳ್ಕೊತಾ ಇದ್ದೀನಿ, ಇವರು ಒಳ್ಳೇದಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಏನು ಈ ಸನ್ಯಾಸಿ ಹೇಳ್ತಾ ಇದ್ದಾರಲ್ಲ, ನನ್ನ ಜೀವನದಲ್ಲಿ ಈ ಥರ ಒಂದು ಮನೆ ಇಲ್ಲ, ಹಣ ಇಲ್ಲ, ಹೆಂಡತಿಗೆ ಸಾಕೋದಕ್ಕೆ ನನಗೆ ದುಡಿಮೆ ಇಲ್ಲ, ಒಬ್ಬ ಮಗನೂ ಹೊರಟೋಗಿದ್ದಾನೆ, ಮನೆ ಬಿಟ್ಟು ಹೊರಟೋಗಿದ್ದಾನೆ, ಇವರು ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಇದ್ದಾರಲ್ಲ, ಏನು ಹೇಳ್ತಾ ಇದ್ದಾರೆ ಇವರು ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಕೋಪ ಮಾಡಿಕೊಂಡು ಅವನು ಮತ್ತೆ ಅದನ್ನೇ ಯೋಚನೆ ಮಾಡ್ತಾ ಸರಿ ಅಂದ್ಬಿಟ್ಟು ಮನೆಗೆ ಬರ್ತಾನೆ. ಅವನು ಮನೆಗೆ ಬಂದು ಅದೇ ಯೋಚನೆ ಮನೆಗೆ ಬರಬೇಕಾದ್ರೆ ಆಯಿತು ಅಂದ್ಬಿಟ್ಟು ಮನೆಗೆ ಬರ್ತಾನೆ. ಮನೆಗೆ ಬಂದಾದಮೇಲೆ ಅವನು ಮತ್ತೆ ತುಂಬ ದುಃಖಿತನಾಗಿ ಮತ್ತೆ ಅವನು ಅದೇ ಇದರಲ್ಲಿ ಯೋಚನೆಯಲ್ಲಿ ಇರ್ತಾನೆ. ಮತ್ತು ಸರಿ ಮತ್ತೆ ಅವನು ನಗರದಲ್ಲಿ ಮತ್ತೆ ನಾನು ಕೆಲಸಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಅವನ ಹೆಂಡತಿಗೆ ಮತ್ತೆ ಹೇಳಿಬಿಟ್ಟು ಅವರು ಇದ್ದಂತಹ ಜಾಗದಲ್ಲಿ ಒಂದು ಗುಡಿಸಲನ್ನ ಕಟ್ಕೊಂಡಿರ್ತಾರೆ. ಪ್ರವಾಹ ಜಾಗದಲ್ಲಿ ಒಂದು ಚಿಕ್ಕದಾಗಿ ಗುಡಿಸಲು ಕಟ್ಕೊಂಡಿರ್ತಾರೆ, ಅಲ್ಲೇ ಜೀವನ ಮಾಡ್ತಾ ಇರ್ತಾರೆ. ಸರಿ ಆಯಿತು, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂದ್ಬಿಟ್ಟು ಅವನು ಮತ್ತೆ ನಗರಕ್ಕೆ ಬರ್ತಾನೆ. ಆ ದಿನ ಅವನಿಗೆ ಅದೃಷ್ಟದ ದಿನವಾಗಿರುತ್ತೆ ಸ್ನೇಹಿತರೆ. ಅವನು ಹೋದಾಗ ಒಬ್ಬ ದೊಡ್ಡ ವ್ಯಾಪಾರಿ, ಆ ಊರಿನ ದೊಡ್ಡ ವ್ಯಾಪಾರಿ ಒಬ್ಬರು ಅವನಿಗೆ ಅವ್ರ ಕೆಲಸ ಕೊಟ್ಟು ಅವನಿಗೆ ನಾನು ಇನ್ಮೇಲೆ ನಿನಗೆ ಕೆಲಸ ಕೊಡ್ತೀನಿ, ನನ್ನ ಹತ್ರನೇ ಕೆಲಸ ಮಾಡಿಕೊಂಡು ಇರಪ್ಪ ಅಂತ ಹೇಳ್ತಾರೆ. ಹೀಗೆ ಅವನ ಜೀವನ ಬಹಳ ಸುಧಾರಿಸುತ್ತೆ. ಅವನು ಅವ್ರ ಹತ್ರನೇ ಕೆಲಸ ಮಾಡಿಕೊಂಡು ಒಳ್ಳೆ ಹೆಸರು ತೊಗೊಂಡು ಅವನು ಹಿಂಗೆ ಇರಬೇಕಾದ್ರೆ ಒಂದಿನ ಕರೆದುಬಿಟ್ಟು ಅವರು, ನೋಡು, ನನ್ನದೇ ಒಂದು ಮನೆಯನ್ನು ಕೊಡ್ತೀನಿ ನನ್ನ ಒಂದು ಇದರಲ್ಲಿ, ನೀನು ಅಲ್ಲೇ ನಿನ್ನ ಕುಟುಂಬ ಸಮೇತ ಬಂದು ನನ್ನ ನಗರದಲ್ಲೇ ಇದ್ಬಿಡು ಅಂತಂದಾಗ ಸರಿ ಆಯಿತು ಅಂದ್ಬಿಟ್ಟು ಹೆಂಡತಿ ಕರ್ಕೊಂಡು ಬಂದು ನಗರದಲ್ಲಿ ಆ ಮನೇಲಿ ಸಂತೋಷವಾಗಿರ್ತಾನೆ. ಒಂದಿನ ಇದ್ದಕ್ಕಿದ್ದಾಗೆ ಬಾಗಿಲು ಕೊಟ್ಟು ಶಬ್ದ ಕೇಳುತ್ತೆ. ಬಂದು ಬಾಗಿಲು ತೆಗೆದು ನೋಡಿದ್ರೆ ಒಂದು ಸುಂದರವಾದ ಯುವಕ ಬಾಗಿಲ ಹತ್ರ ನಿಂತಿರ್ತಾನೆ. ಆಗ ಯಾರಪ್ಪ ನೀನು ಅಂತ ಆ ಒಬ್ಬ ವ್ಯವಸಾಯಿ ಆ ಹುಡುಗನ ಕೇಳ್ತಾನೆ. ಆಗ ಆ ಹುಡುಗ ಅಂತಾನೆ, ಅಪ್ಪಾಜಿ, ನೀವು ನನ್ನನ್ನು ಇರಲಿಲ್ಲ, ಆದರೆ ನಾನು ನಿಮ್ಮನ್ನು ಗುರುತಿಸಿದ್ದೇನೆ, ನಾನು ನಿಮ್ಮ ಮಗ ಅಶೋಕ ಅಪ್ಪಾಜಿ ಅಂತ ಹೇಳ್ತಾನೆ. ಆಗ ನೀನು ನನ್ನ ಮಗನೇ ಅಶೋಕನೇ ಅಂದಾಗ, ಹೌದು ಅಪ್ಪಾಜಿ, ನಾನು ಹೀಗೆ ಅವತ್ತಿನ ದಿನ ನೀವು ಹೊಡೆದ್ರಿ ಅಂತ ಕೋಪಕ್ಕೆ ನಾನು ಊರು ಬಿಟ್ಟು ಹಂಗೆ ಬೇರೆ ಊರಿಗೆ ಹೋದೆ. ಹಾಗೆ ಊರಿಂದ ಊರಿಗೆ ಹೋಗಬೇಕಾದ್ರೆ ಒಬ್ಬರು ಸನ್ಯಾಸಿ ಸಿಕ್ಕಿದ್ರು ನನಗೆ. ಅವರು ಸನ್ಯಾಸಿ ಸಿಕ್ಕಿದಾಗ ಅವರು ಹೇಳಿದ್ರು, ಹಿಂಗೆ ನಿನ್ನ ಜೀವನದಲ್ಲಿ ಆಗಿರೋದೆಲ್ಲ ಒಳ್ಳೆಯದಕ್ಕೆ, ನಿನ್ನ ಜೀವನ ಮುಂದೆ ಚೆನ್ನಾಗಾಗುತ್ತೆ ಅಪ್ಪ ಅಂತ. ನಾನು ಕಷ್ಟಪಟ್ಟು ದುಡಿದೆ, ಕಷ್ಟಪಟ್ಟು ಎಲ್ಲ ಒಂದೊಂದು ಹಣ ಸೇರಿಸಿ ಚೆನ್ನಾಗಿ ದುಡಿದು ಇವತ್ತಿನ ದಿನ ನಾನು ದೊಡ್ಡ ಶ್ರೀಮಂತನಾಗಿದ್ದೀನಿ ಅಪ್ಪಾಜಿ. ನನ್ನ ಕೈ ಕೆಳಗಡೆ 100 ಜನ ಕೆಲಸ ಮಾಡ್ತಾಯಿದ್ದಾರೆ, ದೊಡ್ಡ ಮಹಾಡಿಯನ್ನು ಕಟ್ಟಿದ್ದೇನೆ. ನಾನು ನಿಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಚೆನ್ನಾಗಿ ಇರಿಸ್ಕೋಬೇಕು ಅಂತಲೇ ನಾನು ಬಂದಿದ್ದು. ನಾನು ಹಳೆ ಊರಿಗೆ ಹೋದಾಗ ಅಲ್ಲಿ ಅಲ್ಲೆಲ್ಲ ನೀವು ಯಾರೂ ಇರಲಿಲ್ಲ, ಅದರಿಂದ ಇಲ್ಲಿ ನಾನು ತಿಳ್ಕೊಂಡು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ ನನ್ನ ಜೊತೆ ಅಪ್ಪಾಜಿ,
ನಾನು ಹೋಗಿ ನಾವು ಒಟ್ಟಿಗೆ ಚೆನ್ನಾಗಿರೋಣ ನಗರದಲ್ಲಿ ಅಂತ ಹೇಳ್ತಾನೆ. ಆಗ ಅಪ್ಪ ಅವಾಗ ಅಶೋಕ ಅಂತಾನೆ ಆ ವ್ಯವಸಾಯಿ ತಂದೆಗೆ, ನೋಡಿ ಅವತ್ತಿನ ದಿನ ಆ ಘಟನೆ ಪ್ರವಾಹ ಬರದೇ ಹೋಗಿದ್ರೆ ನಾವು ಅದೇ ಹಳ್ಳಿಲಿ ಕಷ್ಟಪಟ್ಟು ಜೀವನ ಮಾಡಬೇಕಾಗಿತ್ತು, ಮತ್ತು ಯಾವುದೇ ಜೀವನ ನಮ್ಗೆ ಅಲ್ಲಿ ಇರಲಿಲ್ಲ, ವ್ಯವಸಾಯ ಮಾಡ್ಕೊಂಡೇ ಇರಬೇಕಾಗಿತ್ತು. ಬರಗಾಲದಲ್ಲೆಲ್ಲ ನಾವು ಊಟ ಇಲ್ಲದೆ ಕಷ್ಟಪಡಬೇಕಾಗಿತ್ತು. ಆ ಜಲಪ್ರವಾಹ ಬಂದಿರೋದಕ್ಕೆ ನಾನು ಆ ಊರು ಬಿಟ್ಟು ನಾನು ಬೇರೆ ಊರಿಗೆ ಬಂದು ನಾನು ದುಡ್ಡು ಸಂಪಾದನೆ ಮಾಡಿ ಇವತ್ತಿನ ದಿನ ನನ್ನ ಕೈ ಕೆಳಗಡೆ 100 ಜನ ಕೆಲಸ ಮಾಡ್ತಾಯಿದ್ದಾರೆ, ದೊಡ್ಡ ಬಂಗಲೆ ಕಟ್ಟಿದ್ದೇನೆ ನಾನು. ನೀವು ಕೂಡ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಬಂದು ಒಳ್ಳೆ ಜೀವನ ಮಾಡ್ತಾಯಿದ್ದೀರಾ, ಆಗಿರೋದೆಲ್ಲ ಒಳ್ಳೆಯದಕ್ಕೆ ಅಲ್ವೇ ಅಪ್ಪಾಜಿ ಅಂದಾಗ ಆಗ ಅಲ್ಲಿಗೆ ಕತೆ ಮುಕ್ತಾಯವಾಗುತ್ತದೆ. ಆ ಸನ್ಯಾಸಿಯು ಮೊದಲು ಕನಕನ ಹತ್ರ ಕತೆ ಹೇಳ್ತಾ ಇದ್ದಾಗ ಕನಕ ಅದನ್ನು ಕೇಳ್ತಾ ಇರ್ತಾನೆ. ಆಗ ಕನಕ ಅಂತಾನೆ, ಸರಿ ಸ್ವಾಮಿಗಳೇ, ನೀವು ಹೇಳಿದ್ದೆಲ್ಲ ಸರಿ, ಈಗ ನನ್ನ ಹತ್ರ ಇದು ದುಡ್ಡೆಲ್ಲ ಕಳ್ಳರು ದೋಚ್ಕೊಂಡು ಹೋದರು, ನನ್ನ ಹತ್ರ ಕಷ್ಟಪಟ್ಟು ದುಡಿದ ಹಣ ಎಲ್ಲ ಕಳ್ಳರು ತೆಗೆದುಕೊಂಡು ಹೋದರು. ಈಗ ನನ್ನ ಜೀವನದಲ್ಲಿ ನಾನು ಏನು ಮಾಡ್ಬೋದು, ನನ್ನ ಹತ್ರ ಇದ್ದಿದ್ದು ಹಣ ಎಲ್ಲ ಕಳ್ಕೊಂಡಿದ್ದೀನಿ, ಈಗ ನಾನು ಏನು ಮಾಡ್ಬೋದು ಅಂತಂದಾಗ ಆ ಸನ್ಯಾಸಿಗಳು, ಯೋಚನೆ ಮಾಡಬೇಡ ಮಗನೇ, ಇದು ಅಮೂಲ್ಯವಾದ ಒಂದು ವಜ್ರ, ಇದು ನಾನು ನಿನ್ನ ಕೈಲಿ ಕೊಡ್ತೀನಿ, ನಾನು ಇದನ್ನು ನೀನು ಜೋಪಾನವಾಗಿ ಇಟ್ಕೊಂಡು ಇದನ್ನು ಒಳ್ಳೆ ರೀತಿಲಿ ಇದನ್ನು ಬಳಸ್ಕೊ ಅಂತ ಹೇಳ್ತಾರೆ. ಆಗ ಆ ಒಬ್ಬ ಕನಕ ಆ ವಜ್ರವನ್ನು ಈಸ್ಕೊಂಡು ಆ ಸ್ವಾಮೀಜಿಗಳಿಗೆ ಧನ್ಯವಾದ ತಿಳಿಸಿ ಆಗ ಅವನು ಒಂದು ನಗರಕ್ಕೆ ಬಂದು ಆ ಒಂದು ವಜ್ರ ವ್ಯಾಪಾರದಿಂದ ಬಹಳಷ್ಟು ಹಣವನ್ನು ಸಂಪಾದನೆ ಮಾಡಿ ದೊಡ್ಡ ಸಿರಿವಂತನಾಗಿ ಚೆನ್ನಾಗಿ ಬಾಳ್ತಾನೆ. ಆಗ ಆ ಕನಕನ ಯೋಚನೆ ಮಾಡ್ತಾನೆ, ಇವೆಲ್ಲ ಏನು ವಿಪರ್ಯಾಸ, ನಾನು ಕಾಡಲ್ಲಿ ಹೋಗಿ ಆ ಹಣ ನನ್ನ ಕಳ್ಳರು ನನ್ನ ಹತ್ರ ದೋಚದೆ ಹೋಗಿದ್ದಿದ್ರೆ, ನಾನು ಕಣ್ಣೀರು ಹಾಕ್ತಾ ಹೋಗಿದ್ರೆ ಸನ್ಯಾಸಿಗಳು ನನಗೆ ಸಿಗ್ತಾನೇ ಇರಲಿಲ್ಲ. ಇದರಿಂದ ಸನ್ಯಾಸಿಗಳು ಸಿಕ್ಕಿ ವಜ್ರ ನನ್ನ ಕೈಗೆ ಬರ್ತಾನೆ ಇರಲಿಲ್ಲ. ಆ ದಿನ ನಾನು ಅಳ್ತಾ ಕೂತಿದ್ದೆ, ಬಟ್ ಅಮೂಲ್ಯವಾದ ವಜ್ರ ನನಗೆ ಸಿಗಬೇಕಾಗಿತ್ತು, ಇದರಿಂದ ನನ್ನ ಜೀವನ ಒಂದು ಬದಲಾವಣೆ ಆಗಬೇಕಾಗಿತ್ತು. ಅವತ್ತು ಸಣ್ಣದಾದ ಕಷ್ಟದಲ್ಲಿ ನಾನು ನೊಂದ್ಕೊಂಡಿದ್ದೆ, ಇವತ್ತು ದೊಡ್ಡ ಜೀವನನೇ ದೇವರು ನನಗೆ ಆಶೀರ್ವದಿಸಿದ್ದಾರೆ. ಆದ್ದರಿಂದ ನಾವು ಯಾವುದೇ ಕ್ಷಣಕ್ಕೂ ಕೂಡ ಕಷ್ಟ ಬಂತು ಅಂತ ಆ ಕ್ಷಣಕ್ಕೆ ನಾವು ಅದೇ ಜೀವನ ಅನ್ಕೋಬಾರ್ದು. ಮುಂದಕ್ಕೆ ದೇವರು ನಮ್ಗೆ ಒಳ್ಳೆ ಜೀವನ ಕೊಟ್ಟಿರ್ತಾನೆ, ಅದನ್ನು ನಾವು ಅನುಭವಿಸೋದಕ್ಕೆ ಆ ಕಷ್ಟ ಒಂದು ನಾಂದಿ ಆಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಅಷ್ಟೇ ಕೂಡ, ಪ್ರತಿಯೊಬ್ಬರಿಗೂ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ, ಆಗಲೂ ಒಂದು ಲೈಕ್ ಕೊಡಿ. ಈ ಕಥೆಯ ಸಾರಾಂಶ ಏನು ಅಂತಂತಂದರೆ, ನಾವು ಯಾವುದೇ ಕಷ್ಟಕರ ಸಮಯದಲ್ಲಿ ನಾವು ಯಾವುದೇ ಕೆಟ್ಟ ನಿರ್ಧಾರಗಳನ್ನು ಮಾಡಬಾರ್ದು ಸ್ನೇಹಿತರೆ. ಯಾಕಂದರೆ ಮುಂದೆ ಬರೋ ಒಳ್ಳೆಯ ದಿನಗಳನ್ನು ನಾವು ಕಳೆದುಕೊಳ್ತೀವಿ. ತಾಳ್ಮೆ ಬಹಳ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋ ನೋಡಿ, ನಿಮ್ಗೇನಾದ್ರು ಇಷ್ಟ ಇರೋ ಒಂದು ಲೈಕ್ ಕೊಡಿ. ಹಾಗೂ ನನಗೊಂದು ನಿಮ್ಮ ಒಂದು ಯೋಚನೆ ಏನಾದರೂ ಇದ್ದಾಗ ದುಡುಕಿ ಯಾವುದೇ ನಿರ್ಧಾರ ತಗೋಬೇಡಿ. ಯಾಕಂದರೆ ಇನ್ನೂ ಹೆಚ್ಚು ಸ್ವಾರಸ್ಯಕರವಾದ ಇದೇ ಥರ ಕಥೆಗಳು ಮತ್ತೆ ನನ್ನ ಚಾನಲಲ್ಲಿ ನಾನು ಹಾಕ್ತೀನಿ ನಿಮಗೆ. ಅಂದರೆ ನಾನು ಪ್ರತಿಯೊಂದು ನನ್ನ ಕಥೆಗಳನ್ನ ಹೇಳ್ತಾ ಬರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನನ್ನ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ಕೇಳೋದು ಇಷ್ಟನೇ, ನಿಮ್ಮ ಒಂದು ಮುಖದಲ್ಲಿ ಆ ಒಂದು ಮಂದಹಾಸ ನಾನು ಇಷ್ಟಪಡ್ತೀನಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಧನ್ಯವಾದಗಳು ನನ್ನ ಪ್ರೀತಿಯ ಸ್ನೇಹಿತರೆ.